ತನಿಷಾ ಅವ್ರಿಗೆ ಸಂಗೀತ ಅವ್ರನ್ನ ಕಂಡ್ರೆ ಆಗ್ತಿದ್ದೇನೆ ಆಗ್ತಿಲ್ವಾ ಏನು ಅನ್ನಿಸ್ತಿದೆ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ. ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವರು ತಮ್ಮ ಪಾಡಿಗೆ ತಾವು ಆಡಕತ್ತಾರೆ. ಯಾರು ಸಾವಾಸನೂ ಬೇಡಪ್ಪ, ಎಲ್ಲರೂ ಸಾಕು, ಎಲ್ಲರೂ ಟಾರ್ಗೆಟ್ ಮಾಡಿದವ್ರೆ, ಎಲ್ಲರೂ ಬೈದವ್ರೆ, ಎಲ್ಲರೂ ಹಂಗೆ ಹಿಂಗೆ ಮಾಡಿದವ್ರೆ, ಅಳಿಸಿದವ್ರೆ ಇದ್ದಾರೆ, ಎಲ್ಲರೂ ಕೂಡ ಇಲ್ಲಿ ಅಳಿಸ್ಕೊಂತಾನೆ ಇದ್ದರು. ಆದರೆ ಈಗ ನಾನು ಇವ್ರ ಮುಂದೆ ಹತ್ತಿರ ತುಂಬ ವೀಕ್ ಆಗಿ ಕಾಣಿಸ್ತೀನಿ. ನಾನು ವೀಕ್ ಆಗಬಾರ್ದು, ಎಲ್ಲರ ಮುಂದೆ ನಾನು ಸ್ಟ್ರಾಂಗ್ ಆಗಿ ತೋರಿಸ್ಕೋಬೇಕಂತೇಳಿ ಅವ್ರ ಆಟ ಅವ್ರು ಆಡಕತ್ತಾರೆ. ಅಂದರೆ ಅವರು ಎಲ್ಲ ಫ್ರೆಂಡ್ಶಿಪ್ ಬೇಡ ಏನು ಬೇಡ ಅಂತೇಳಿ ಒಬ್ಬರೇ ಆಗಿ ಒಂಟಿಯಾಗಿ ಇದ್ದಾರೆ, ಈಗ ಗಟ್ಟಿ ಮಹಿಳೆ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ತನಿಷಾ ಅವ್ರ ಪಾಡಿಗೆ ಅವರು ಚೆನ್ನಾಗಿ ಆಡಾಕತ್ತಾರ. ಆದರೆ ಇಲ್ಲಿ ಸಂಗೀತ ಅವ್ರ ಮೇಲೆ ಸುಮ್ಮನೆ ಕಾಲ್ ಕೆದರ್ಕೊಂಡು ಜಗಳಕ್ಕೆ ಹೋಗ್ತಿರೋದು ಯಾಕೋ ಇಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ ಅಂತಲೇ ಹೇಳ್ಬೋದು. ನಿನ್ನೆ ಅದು ಕಾರಣನೇ ಇದ್ದಿಲ್ಲ, ಹೋಗ್ಬಿಟ್ಟು ತನಿಷಾ ಅವ್ರು ಇದ್ದಾರಲ್ವ ಸಂಗೀತ ಅವ್ರ ಮೇಲೆ ಒದ್ರಕತ್ತಿದ್ರು. ಆದರೆ ಸಂಗೀತ ಅವರು ನೀವು ಒದ್ರಬೇಡ್ರಿ, ನನಗೆ ಒದ್ರಕ್ಕೆ ಇಷ್ಟ ಇಲ್ಲ, ನನಗೆ ಕಿರ್ಚಕ್ಕೆ ಇಷ್ಟ ಇಲ್ಲ, ನಾನು ಕೂಲಾಗಿರಬೇಕು, ನನ್ನ ಮೈಂಡ್ ಅಂದರೆ ನಾನು ತುಂಬ ಶಾಂತವಾಗಿ ಆಡಬೇಕು ಆಟವನ್ನು ಅಂತ ಅಂದ್ಕೊಂಡಿದ್ದೀನಿ ಅಂಥೇಳಿ ಅವ್ರು ಹೇಳಿದ್ರಲ್ವ. ಇದು ಈ ಬಿಗ್ ಬಾಸ್ ಮನೆಯಲ್ಲಿ ಶಾಂತವಾಗಿ ಇರೋದಕ್ಕಂತೂ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳು ಹಂಗೆ ಬರ್ತಾವ, ಸೊ ಹಂಗೆ ಆಡ್ಕೊತ ಹೋಗ್ತಾರಲ್ವ. ಅದಕ್ಕೆ ಯಾರಿಗೆ ಯಾವಾಗ ಏನು ಮಾತಾಡಬೇಕು ಅನ್ನಿಸುತ್ತೋ ಅದನ್ನು ಮಾತಾಡ್ತಾರೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ತನಿಷಾ ಅವ್ರು ಇದ್ದಾರಲ್ವ, ಸಂಗೀತ ಅವ್ರಿಗೆ ಆ ಥರ ಹೇಳಬಾರ್ದಾಗಿತ್ತು. ಯಾಕಂತಂದರೆ ಅವ್ರಿಗೂ ಗೊತ್ತು ಯಾವುದು ಕರೆಕ್ಟು ಯಾವುದು ರಾಂಗ್ ಅಂತೇಳಿ ನೋಡಿಕೊಂಡು ತಿಳ್ಕೊಂಡು ಮಾತಾಡ್ತಾರೆ ತನಿಷಾ ಅವರು. ಆದರೆ ನಿನ್ನೆ ಸ್ವಲ್ಪ ಎಡವಿದ್ರೇನೋ ಅಂದರೆ ಮಾತು ಆಡೋದ್ರಲ್ಲಿ ಅಂತ ಹೇಳಿ ಅನ್ನಿಸ್ತಿದೆ ಅಂತಲೇ ಹೇಳ್ಬೋದು. ಮತ್ತೆ ಇವರಿಬ್ಬರ ಮಧ್ಯೆ ಮನಸ್ತಾಪ ಏನಿತ್ತು ಅದಂತೂ ತುಂಬ ಆಗಕತ್ತದ ಅಂತಲೇ ಹೇಳ್ಬೋದು. ಇವರಿಬ್ಬರಂತೂ ಈ ಒಂದು ಬಿಗ್ ಬಾಸ್ ಮುಗಿದ್ಮೇಲೆ ಹೊರಗೆ ಬಂದಮೇಲೆ ಕೂಡ ಒಂದು ಆಗ್ತಾರೋ ಇಲ್ವೋ ಡೌಟೇ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಿಮಗೆ ಗೊತ್ತಿದೆ ಅಲ್ವಾ, ಸಂಗೀತ ಅವ್ರಿಗೆ ಈಗ ಒಂದ್ಸಲ ಒಬ್ಬರಿಂದ ಹರ್ಟ್ ಆದರೆ ಅವರು ಅದನ್ನು ಅಂದರೆ ಮನಸ್ಸಲ್ಲೇ ಇಟ್ಕೊತಾರೆ. ಫುಲ್ ಕ್ಲೋಸ್ ಫ್ರೆಂಡ್ಸ್ ಅವರು ಯಾರಾದರೂ ಅವ್ರಿಗೆ ಮಾಡಿದರೆ ಅದೆಲ್ಲ ಆಯ್ತು ಅವ್ರಿಗೆ. ಆಮೇಲೆ ಈಗ ಎಲ್ಲರೂ ಬೇಡ ಏನು ಬೇಡ ಅಂತೇಳಿ ಸುಮ್ಮನೆ ಇದ್ದಾರೆ. ಇವಾಗೂ ಹಿಂಗೆ ಜಗಳ ಮಾಡಿದರೆ ಅವ್ರಿಗೆ ಇನ್ನೂ ಒಬ್ಬರನ್ನ ದೂರ ಮಾಡ್ಕೊಳ್ಳೋದು ಕಾಮನ್ ಅವ್ರಿಗೆ ಅಂತಲೇ ಅನಿಸುತ್ತೆ ಅಂತಲೇ ಹೇಳ್ಬೋದು ಸಂಗೀತ ಅವ್ರಿಗೆ. ಯಾಕಂತಂದರೆ ಅವರಿಗೆ ಈಗ ಯಾರ ಜೊತೆ ಇರಬೇಕು ಯಾರ ಜೊತೆ ಇರಬಾರ್ದು. ಈಗ ಕ್ಲೋಸ್ ಇದ್ದವ್ರು ಏನನ್ನಂದರೆ ಅದು ಹರ್ಟ್ ಆಗುತ್ತೆ ಅವರಿಗೆ. ಬಟ್ ಯಾರು ಕ್ಲೋಸ್ ಇರದೇ ಇರೋರು ಏನಾದರೂ ಅಂದರೆ ಅದು ಅನ್ಕೊಳ್ಳಿ ಅವ್ರಿಷ್ಟ ಅಂತ ಹೇಳಿ ಹೇಳ್ತಾರೆ. ಆದರೆ ನಿನ್ನೆ ಸಂಗೀತ ಅವರು ನಾನು ಶಾಂತವಾಗಿರಬೇಕು ಅಂಥೇಳಿ ಒಂದು ಮಾತನ್ನು ಹೇಳಿದ್ರಲ್ವ. ತನಿಷಾ ಅವರು ಇಲ್ಲಿ ಸುಮ್ಮನೆ ಜಗಳಕ್ಕೆ ಹೋದ್ರೇನೋ ಅಂಥೇಳಿ ಅನ್ನಿಸ್ತಿದೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೇನು ಅನ್ನಿಸ್ತಿದೆ ಕಮೆಂಟ್ನಾಗ ತಿಳಿಸ್ರಿ. ಸೊ ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.